ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ನಮಗೆ ಯಾರ ಆದರ್ಶ? ಅಟಲ್ಜಿಯವರು ಪ್ರಧಾನಮಂತ್ರಿಗಳಾಗಿದ್ದಾಗ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿದ್ರು. ಅದು ಅವರು ನಮಗೆ ಆದರ್ಶ. ಅಟಲ್ಜಿಯವರು. ನರೇಂದ್ರ ಮೋದಿ ಅವರು ಪ್ರಧಾನ ಸೇವಕ ಅಂತ ಹೇಳಿದ್ರು. ಅದು ನಮಗೆ ಆದರ್ಶ. ಯಡಿಯೂರಪ್ಪ ಹೋರಾಟ, ಅದು ನಮಗೆ ಆದರ್ಶ. ಅಮಿತ್ ಶಾ ಅವರ ಕಾಣಿಕೆ, ಅದು ನಮಗೆ ಆದರ್ಶ. ನನ್ನ ನಡುವಿನಂತೆ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು. 45 ವರ್ಷದ ಒಬ್ಬ ಯುವಕ ರಾಷ್ಟ್ರೀಯ ಅಧ್ಯಕ್ಷರಾಗಿ ಪದಗ್ರಹಣ ಸಂದರ್ಭದಲ್ಲಿ ನರೇಂದ್ರ ಮೋದಿ ಹೇಳಿದ್ರು, ನನ್ನ ಬಾಸ್ ಪ್ರಧಾನಮಂತ್ರಿಯಾಗಿ ಬಹಳಷ್ಟು ವಿಶ್ವದ ಯಶಸ್ವಿ. ಆದರೆ ಸಂಘಟನೆ ವಿಚಾರಕ್ಕೆ ಬಂದಾಗ ಏನು ನಿಧಿ ನವೀನ್ ಅವರ ಕಿರಿಯ ವಯಸ್ಸು ಅಂತ ನೋಡಲಿಲ್ಲ. ಅವ್ರು ಹೇಳಿದ್ರು ನನ್ನ ಬಾಸ್ ಅಂತ ಹೇಳಿದ್ರು. ಇದು ನಮಗೆ ಆದರ್ಶತೆ ಹೇಳಿಕೆ ಪಟ್ಟಿದೆ. ಅದೇ ರೀತಿ ರಾಜ್ಯದಲ್ಲಿ ವಿಜಯೇಂದ್ರ ಅವರು 51 ವರ್ಷ, ಅವ್ರಿಗೇನು ವಯಸ್ಸಿಲ್ಲ. ಅವರು ಕೆಲವು ಅನೇಕ ಅಪಪ್ರಚಾರ ಮಾಡಿದ್ರು. ಅದರ ಬಗ್ಗೆ ಚರ್ಚೆ ಮಾಡಲ್ಲ. ಯಾಕಂತಂದ್ರೆ ಸಂಘಟನೆ ನಾವೆಲ್ಲ ಒಪ್ಪಿಕೊಳ್ಳಬೇಕು. ಸಂಘಟನೆ ನೋಡಲು ಜಗದೀಶರು ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷಗಳಿಗಿಂತ ದೇಶ ಮುಖ್ಯ ಅಲ್ಲ. ನಾವು ಇವತ್ತು ನಾವು ರಾಜ್ಯದ ಅಧ್ಯಕ್ಷರು ಒಪ್ಪಿಕೊಳ್ಳಬೇಕಾಗಿದೆ, ಜಿಲ್ಲಾ ಅಧ್ಯಕ್ಷರು ಒಪ್ಪಿಕೊಳ್ಳಬೇಕಾಗಿದೆ, ನಮ್ಮ ಮಂಡಳಿಯಲ್ಲಿ ಅಧ್ಯಕ್ಷರು ಆಗಲಿ ಏನೇ ಮಾಡಿದ್ರು ನಾನು ತೀರ್ಮಾನ ಮಾಡಿ ಎಲ್ಲರೂ ಕುಳಿತು ಒಟ್ಟಾಗಿ ನಮ್ಮ ಮುಖಂಡರಲ್ಲಿ ಬಂದರೆ ನಾರಾಜಿ ದಿಲ್ಲಿ ವಹಿಸಿರ್ಬೋದು. ಅವರೂ ವಿಶ್ವಾಸ ಇಟ್ಕೊಂಡು ಪಕ್ಷವನ್ನ ಸಂಘಟನೆ ಮಾಡಿ ಕೆಲಸವನ್ನು ಮಾಡ್ತೀವಿ. ನನಗೆ ಬಾಸ್ ಹೇಳಿದ್ರೆ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಮಂಡಲಾಧ್ಯಕ್ಷರು ಆ ರೀತಿ ಹೋದಾಗ ಪಕ್ಷ ಸಂಘಟನೆ ಆಗಿರ್ತದೆ. ನಾನು ಎಲ್ಲರೂ ಕಾನೂನು ಮಾಡಿಕೊಂಡು ಕೈ ಬಿಡಬೇಕು. ನಾವೆಲ್ಲ ಒಟ್ಟಾಗಿ ಒಂದಾಗಿ ಪಕ್ಷದ ಯಾವುದೇ ಚುನಾವಣೆ ಬಂದು ಎಣಿಸಿ ಸಿಗುವಾಗ ಅಂತ ಹೇಳಿ ಇದನ್ನೇನು ಮಾಡಿ